5 ಹಾಂ ಓಕೆ ಬೆಂಗಳೂರು और मंगलूर का री ये बोला डिपो में क्या होता है दूसरा है ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿ ವತಿಯಿಂದ ನಾವು ಇವತ್ತು ಮ್ಯಾನೇಜರ್ಗೆ ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ. ಏನಂದರೆ ದಾಂಡೇಲಿಯಿಂದ ಬೆಂಗಳೂರಿಗೆ ಪ್ರಯಾಣ ಮಾಡ್ತಕ್ಕಂಥ ಜನರಿಗೆ ಸಾಕಷ್ಟು ಬಸ್ಸಿನ ವ್ಯವಸ್ಥೆ ಮೊದಲಿತ್ತು. ಕರೋನಾ ಸಂದರ್ಭದಲ್ಲಿ ಬಂದಾಯಿತು, ಮತ್ತೆ ಪ್ರಾರಂಭವಾಗಿಲ್ಲ. ಸಾಕಷ್ಟು ಮನವಿಯನ್ನು ಕೊಟ್ಟಾಯಿತು, ಆದರೂ ಕೂಡ ಪ್ರಾರಂಭವಾಗಿಲ್ಲ. ಅದೇ ರೀತಿಯಾಗಿ ಧಾರವಾಡದಿಂದ ದಾಂಡೇಲಿಗೆ ಬರ್ತಕ್ಕಂಥ ಜನರಿಗೆ ಕೊನೆಯದಾಗಿ 10:30 ಬಸ್ ಇತ್ತು. ಲಾಸ್ಟ್ ಬಸ್ 10:30 ಆ ಬಸ್ಸನ್ನು ಕೂಡ ಕರೋನಾ ಸಂದರ್ಭದಲ್ಲಿ ಬಂದ್ ಮಾಡಿದ್ದಾರೆ, ಮತ್ತೆ ಪ್ರಾರಂಭವಾಗಿಲ್ಲ. ಆ ನಿಮಿತ್ತವಾಗಿ ಸಾರ್ವಜನಿಕರಿಗೆ ಭಾಳಷ್ಟು ತೊಂದರೆ ಆಗ್ತಾ ಇದೆ. KSRTC ಬಸ್ಸಿನ ತೊಂದರೆಯಿಂದಾಗಿ ಸಾರ್ವಜನಿಕರಿಗೆ ತೊಂದರೆ ಆಗ್ತಕ್ಕಂಥ ವಿಷಯವನ್ನು ನಾವು ಸಾಕಷ್ಟು ಸಾರಿ ಮನವಿಯನ್ನು ಮಾಡ್ಕೊಂಡಿದ್ದೇವೆ, ಆದರೂ ಕೂಡ ಕ್ರಮ ವಹಿಸಿಲ್ಲ. ಆ ನಿಮಿತ್ತವಾಗಿ ಇವತ್ತು ನಾವು ಮನವಿ ಕೊಡೋ ಮುಖಾಂತರ ಈಗ ಮತ್ತೊಂದು ಸಾರಿಯನ್ನು ಹೇಳ್ತಾ ಇದ್ದೇವೆ. ಆ ನಿಮಿತ್ತವಾಗಿ ಈ ಮನವಿಯಲ್ಲಿರ್ತಕ್ಕಂಥ ವಿಷಯವನ್ನು ನಮ್ಮ ಅಧ್ಯಕ್ಷರು ವಿವರವಾಗಿ ವಿವರಿಸಬೇಕು ಅಂತ ಹೇಳ್ಬಿಟ್ಟು ವಿನಂತಿ ಮಾಡ್ತೀನಿ. ನಮಸ್ಕಾರ. ಇವತ್ತು ನಾವು ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿಯಿಂದ ನಮ್ಮ ದಾಂಡೇಲಿ ಘಟಕದ ಮ್ಯಾನೇಜರ್ಗೆ ಮನವಿ ಸಲ್ಲಿಸ್ತಾ ಇದ್ದೇವೆ. ಮುಖ್ಯವಾಗಿ ಕಳೆದ 2 ವರ್ಷದಿಂದ ಸತತವಾಗಿ ನಾವು ಬೇಡಿಕೆ ಸಲ್ಲಿಸ್ತಾ ಇದ್ದೇವೆ. ನಮಗೆ ದಾಂಡೇಲಿಯಿಂದ ಬೆಂಗಳೂರು ಬಸ್ಸು, ದಾಂಡೇಲಿಯಿಂದ ಮಂಗಳೂರು, ಆಮೇಲೆ ಧಾರವಾಡ ರಾತ್ರಿ ಕೊನೆಯದಾಗಿ ಕನಿಷ್ಠ 10:00ವರೆಗಾದರೂ ಬಸ್ ಬಿಡುವ ವ್ಯವಸ್ಥೆ ಬೇಕು ಅಂತ ಕೇಳ್ತಾ ಇದ್ವಿ. ಆದರೆ ಇಲ್ಲಿವರೆಗೆ ಆ ಒಂದು ನಮ್ಮ ಬೇಡಿಕೆ ಸ್ಪಂದಿಸಲಿಲ್ಲ. ಇವತ್ತು ಬೇರೆ ಬೇರೆ ಕಡೆ ಎಲ್ಲ KSRTC ಹೊಸ ಬಸ್ಸುಗಳು ಬಂದಿದ್ದಾವೆ. ಅದನ್ನು ದಾಂಡೇಲಿಯಲ್ಲಿ ತಂದು ದಾಂಡೇಲಿಯಿಂದ ಒಂದು ಬಸ್ ದಾಂಡೇಲಿ ಬೆಂಗಳೂರು ಸ್ಟಾರ್ಟ್ ಮಾಡಬೇಕು. ಅದೇ ರೀತಿ ಮಂಗಳೂರು ಬಸ್ ಸ್ಟಾರ್ಟ್ ಮಾಡಬೇಕು. ಇದರಿಂದ ಸಂಸ್ಥೆಗೂ ಲಾಭ ಆಗ್ತದೆ, ಸಾರ್ವಜನಿಕರಿಗೂ ಸಹ ಓಡಾಡಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಸಿಗ್ತದೆ. ದಯಮಾಡಿ ಈ 2 ಬಸ್ಸುಗಳನ್ನು ಕೂಡಲೇ ಪ್ರಾರಂಭಿಸಲಿಕ್ಕೆ ಕ್ರಮ ವಹಿಸಬೇಕು. ಈಗಾಗಲೇ ದಾಂಡೇಲಿಯಿಂದ ಕನಿಷ್ಠ 6 ಬಸ್ ಖಾಸಗಿ ಬಸ್ ಹೋಗ್ತವೆ. ಅದು ತಮ್ಮ ಮನಸ್ಸಿಗೆ ಬಂದಂಗೆ ಬೆಲೆ ತೊಗೊಳ್ತಾರೆ. ಸರ್ಕಾರಿ ಒಂದು ಬಸ್ ಇದ್ದರೆ ಅದು ಸರಿಯಾದ ರೀತಿಯಲ್ಲಿ ಪ್ರಯಾಣ ಮಾಡಲಿಕ್ಕೆ ಆಗ್ತದೆ ಅಂತೇಳಿ ನಾನು ಈ ಮೂಲಕ ನಮ್ಮ ಡಿಪೋ ಮ್ಯಾನೇಜರ್ಗೆ ಒಂದು ಮನವಿ ಸಲ್ಲಿಸಿ ಅವರು ಆದಷ್ಟು ಬೇಗನೆ ಇದರ ಬಗ್ಗೆ ಒಂದು ಕ್ರಮ ವಹಿಸಲಿ ಅಂತೇಳಿ ನಾನು ಈ ಮೂಲಕ ಕೇಳ್ಕೊಡ್ತಾ ಇದ್ದೇನೆ.